ಎಲ್ರಿಗೂ ನಮಸ್ಕಾರ. ಇವತ್ತು ಭಾರತೀಯಾಸ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಭಾರತೀಯಾಸ ವಿಷಯದಲ್ಲಿ ರಾಷ್ಟ್ರೀಯ ಚಳವಳಿ ಅಂತಕ್ಕಂಥದ್ದು, ರಾಷ್ಟ್ರೀಯ ಚಳವಳಿಯಲ್ಲಿ ಒಂದು ಚರ್ಚೆ ಮಾಡ್ತಾ ಇದ್ದೀವಿ ಆಲ್ರೆಡಿ. ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂತಂದಾಗ INC ಅಧಿವೇಶನಗಳು ಅಂತಕ್ಕಂಥದ್ದು. INC ಅಂತಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಇದರ ಸ್ಥಾಪನೆ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಯಾವಾಗಂತಂದಾಗ 1885ರಲ್ಲಿ INC ಸ್ಥಾಪನೆ ಆಯಿತು. ಅದರ ಮೊದಲ ಅಧಿವೇಶನ ಮುಂಬೈಯಲ್ಲಿ ನಡೀತು. ಅದೇ ರೀತಿ 1886 ಅಂತಕ್ಕಂಥದ್ದು ಎರಡನೇ ಅಧಿವೇಶನ ಕಲ್ಕತ್ತಲ್ಲಿ ನಡೀತು. 1887 ಅಂತಕ್ಕಂಥದ್ದು ಮೂರನೇ ಅಧಿವೇಶನ ಮದ್ರಾಸ್ನಲ್ಲಿ ನಡೆಯುತ್ತೆ. ನಂತರ 1888ರಲ್ಲಿ ಅಲಹಾಬಾದ್ನಲ್ಲಿ ನಡೆಯುತ್ತೆ. ಇಲ್ಲಿ ಅಂತಂದಾಗ ಅಲಹಾಬಾದ್ನಲ್ಲಿ ಜಾರ್ಜ್ ಜೋಲಿ ಅಂತಕ್ಕಂಥವನು, ಬ್ರಿಟಿಷ್ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಅಧ್ಯಕ್ಷತೆ ವಹಿಸಿದ್ದ. ಅದಾದ ಕೂಡಲೇ 1889, 90, ಅದಾದ ಕೂಡಲೇ 1896ರ ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನ. ಅದೇ ರೀತಿ 1900ರಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಾರಾಯಣ ಗಣೇಶ್ ಚಂದಾವರ್ಕರ್ ಅಂತಕ್ಕಂಥವರು ಈ ಒಂದು ಕನ್ನಡಿಗ ಅಧ್ಯಕ್ಷತೆ ವಹಿಸಿದರು. 1906ರ ಅಧಿವೇಶನ ಅಂತಕ್ಕಂಥದ್ದು ಕಲ್ಕತ್ತಾದಲ್ಲಿ ನಡೆಯುತ್ತೆ. ಇಲ್ಲಿ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಅಧ್ಯಕ್ಷರಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಸ್ವರಾಜ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿದರು. ನಂತರ 1907ರ ಒಂದು INC ಅಧಿವೇಶನ ನಡೆದಿರ್ತಕ್ಕಂತಹ ಸೂರತ್ ಅಂತಕ್ಕಂಥ ಪ್ರದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಒಡಕುಂಟಾಗುತ್ತೆ. ಅಲ್ಲಿ ಕಾಂಗ್ರೆಸ್ ಅಂತಂತ ಎರಡು ಭಾಗ ಆಗುತ್ತೆ. ಅಂದರೆ ಈ ಭಾಗ ಆಗುತ್ತೆ, ಒಂದು ಮಂದಗಾಮಿಗಳು, ಎರಡನೇದ್ದು ತೀವ್ರಗಾಮಿಗಳು ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದೆ ನಾವು. ಇನ್ನು ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನಗಳು ಅಂತಕ್ಕಂಥದ್ದು ಬೇರೆ ಬೇರೆ ಯಾವ ಅಧಿವೇಶನ ಅಂತಕ್ಕಂಥದ್ದು ಅಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಯಾವ ಅಧಿವೇಶನಗಳು ಮುಖ್ಯವಾಗಿವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಮುಖ್ಯವಾಗಿ 1911ರ ಅಧಿವೇಶನ ಅಂತಕ್ಕಂಥದ್ದು, 1911ರ ಒಂದು ಅಧಿವೇಶನ ಅಂತಕ್ಕಂಥದ್ದು. ಈ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದಂದಾಗ ಕಲ್ಕತ್ತಾ. ಸ್ವಲ್ಪ ಕಲ್ಕತ್ತಾ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಅತಿ ಹೆಚ್ಚು ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದಂದಾಗ ಕಲ್ಕತ್ತಾ. 1911ರ ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದಾಗ BN ದಾರ್ ಅಂತಕ್ಕಂಥವ್ರು. ಇದನ್ನು ಸುಮಾರು ಪ್ರಶ್ನೆ ಕೇಳಿದ್ದಾರೆ. BN ದಾರ್ ಅಂತಕ್ಕಂಥದ್ದು, BN ದಾರ್ ಅಂತಕ್ಕಂತಹ ವ್ಯಕ್ತಿಗಳು INCಯ ಅಧ್ಯಕ್ಷತೆ ವಹಿಸಿದ್ದಾರೆ. ನಂತರ ಈ ಒಂದು ಅಧಿವೇಶನದ ಪ್ರಮುಖವಾಗಿರತಕ್ಕಂಥ ವಿಷಯ ಏನಂತಂದಾಗ ಈಗಿರತಕ್ಕಂತಹ ರಾಷ್ಟ್ರಗೀತೆ ಯಾವುದು ಅಂತಂದಾಗ ಈ ಜನಗಣಮನ, ಈ ರಾಷ್ಟ್ರಗೀತೆಯನ್ನ ಮೊದಲ ಬಾರಿಗೆ ಆಡಲಾಯಿತು. ರಾಷ್ಟ್ರಗೀತೆಯನ್ನ ಮೊದಲ ಬಾರಿಗೆ ಆಡಲಾಯಿತು. ಈ ಒಂದು ರಾಷ್ಟ್ರಗೀತೆ ಅಂತಕ್ಕಂಥದ್ದು ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದರೆ ಈ ಒಂದು ರಾಷ್ಟ್ರಗೀತೆಯನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ ಈ ಒಂದು ರವೀಂದ್ರನಾಥ್ ಠಾಕೂರ್ ಅಂತಕ್ಕಂಥ ರಾಷ್ಟ್ರಗೀತೆಯ ರಚನೆಕಾರ ಅಂದಾಗ ರವೀಂದ್ರನಾಥ್ ಠಾಕೂರ್ ಅಂತಕ್ಕಂಥವ್ರು. ಅದೇ ರೀತಿಯಾಗಿ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಎಷ್ಟು ಸಾಲುಗಳನ್ನು ಒಳಗೊಂಡಿದೆ ಅಂತ ಕೇಳಿದಾಗ 13 ಸಾಲುಗಳನ್ನು ಒಳಗೊಂಡಿದೆ. ನಮ್ಮ ದೇಶದ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಈ ಮೂಲತಃ ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಅಂತಂದ್ರೆ ಬಂಗಾಳಿ ಭಾಷೆಯಲ್ಲಿ ರಚನೆಯಾಗಿದೆ ಅಂತ ಗೊತ್ತಿರಬೇಕು. ನಂತರ ಈ ಒಂದು ರಾಷ್ಟ್ರಗೀತೆಯ ಮೂಲ ಶೀರ್ಷಿಕೆ ಏನಾಗಿತ್ತು ಅಂತಕ್ಕಂಥದ್ದು, ರಾಷ್ಟ್ರಗೀತೆಯ ಮೂಲ ಶೀರ್ಷಿಕೆ ಭಾರತ ವಿಧಾನ ಅಂತಕ್ಕಂಥದ್ದು. ಭಾರತ ವಿಧಾನ ಅಂತಕ್ಕಂಥದ್ದು ಈ ಒಂದು ಯಾವುದು ಅಂತಂದಾಗ ಈ ಒಂದು ರಾಷ್ಟ್ರಗೀತೆಯ ಮೂಲ ಶೀರ್ಷಿಕೆ ಅಂತ ಬಗ್ಗೆ ಗೊತ್ತಿರಬೇಕು ನಿಮಗೆ. ರಾಷ್ಟ್ರಗೀತೆಯ ಭಾರತ ವಿಧಾನ ಅಂತಕ್ಕಂಥದ್ದು ಇದರ ಒಂದು ಮೂಲ ಶೀರ್ಷಿಕೆ ಆಗಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಮುಂದುವರೆದು 2 ರಾಷ್ಟ್ರಗಳಿಗೆ ರಾಷ್ಟ್ರಗೀತೆಯನ್ನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಕೇಳಿದ್ದಾರೆ. ಯಾವೊಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿ 2 ರಾಷ್ಟ್ರಗಳಿಗೆ ಈ ಒಂದು ರಾಷ್ಟ್ರಗೀತೆಯನ್ನು ಬರೆದಾರಂತಂದ್ರೆ ಈ ಒಂದು ರವೀಂದ್ರನಾಥ್ ಠಾಕೂರ್ ಅಂತಕ್ಕಂಥವ್ರು. ಭಾರತದ ಮತ್ತು ಇನ್ನೊಂದು ಯಾವಂದಾಗ ಈ 1971ರಲ್ಲಿ ರಚನೆ ಆಗಿರತಕ್ಕಂತಹ ಈ ಒಂದು ಭಾರತದ ನೆರೆ ರಾಷ್ಟ್ರ ಯಾವುದು ಅಂದಾಗ ಬಾಂಗ್ಲಾದೇಶಕ್ಕೆ. ಈ ಒಂದು ಬಾಂಗ್ಲಾದೇಶಕ್ಕೆ ಮತ್ತು ಭಾರತಕ್ಕೆ ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥ ವ್ಯಕ್ತಿಗಳು ಅಂತಂದಾಗ ರವೀಂದ್ರನಾಥ್ ಠಾಕೂರ್ ಅಂತಕ್ಕಂಥವ್ರು. ಈ ರೀತಿಯಾಗಿ 1911ರ ಅಧಿವೇಶನ ಅಂತಕ್ಕಂಥದ್ರ ಬಗ್ಗೆ ಪರೀಕ್ಷೆಯಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿ ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಯಾವ ಒಂದು ವಿಷಯ ಸಂಬಂಧಪಟ್ಟಂತೆ ಜಾಸ್ತಿ ಪ್ರಶ್ನೆ ಕೇಳಿದಾಗ 1900ರ ಅಧಿವೇಶನ, 1916ರ ಅಧಿವೇಶನ ಅಂತಕ್ಕಂಥದ್ದು, 1916ರ
16ರ ಅಧಿವೇಶನ ಅಂತಕ್ಕಂಥದ್ದು. 1916ರ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ಲಕ್ನೋ. 1916ರ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದಂದಾಗ ಈ ಒಂದು ಲಕ್ನೋ ಅಂತಕ್ಕಂಥದ್ದು. ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದಾಗ AC ಮುಜುಮ್ದಾರ್ ಅಂತಕ್ಕಂಥ. ಯಾರು ಅಂತಂದ್ರೆ AC ಮುಜುಮ್ದಾರ್. AC ಮುಜುಮ್ದಾರ್ ಅಂತಕ್ಕಂಥ. ಇದನ್ನ ಅಂಬಿಕಾ ಚರಣ್ ಮುಜುಮ್ದಾರ್ ಅಂತಕ್ಕಂಥ ಕೆಲವು ರೀತಿಯಾಗಿ ಬಿಡಿಸಿ ಬರೀಬಹುದು. ಅಂಬಿಕಾ ಚರಣ್ ಮುಜುಮ್ದಾರ್ ಅಂತಕ್ಕಂಥದ್ದು. ಈ ಒಂದು ಲಕ್ನೋ ಒಪ್ಪಂದ ಯಾಕೆ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ INC ಅಂತಕ್ಕಂಥದ್ದು ಯಾವುದು ಅಂತಂದಾಗ INC ಅಂತಕ್ಕಂಥದ್ದು 1907ರಲ್ಲಿ ಈ ಒಂದು INC ಅಂತಕ್ಕಂಥದ್ದು 2 ಭಾಗ ಆಗಿದೆ ಅಂತ ಚರ್ಚೆ ಮಾಡಿದೆವು. ಒಂದು ಮಂದಗಾಮಿಗಳು, ಇನ್ನೊಂದು ಯಾವುದು ಅಂತಂದಾಗ ತೀವ್ರಗಾಮಿಗಳು ಅಂತಕ್ಕಂಥದ್ದು. ಈ ಒಂದು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಯಾವಾಗ INC ವಿಭಾಗ ಆಗುತ್ತೆ, ಇದರ ಒಂದು ತೀಕ್ಷ್ಣತೆ INCಯ ಒಂದು ಕಾರ್ಯಪ್ರವೃತ್ತಿ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಯಾರು ಅಂತಂದಾಗ ಅನಿ ಬೆಸೆಂಟ್ ಅಂತಕ್ಕಂಥ. ಈ ಒಂದು ಅನಿ ಬೆಸೆಂಟ್ ಅವರ ಪ್ರಯತ್ನದಿಂದ ಅನಿ ಬೆಸೆಂಟ್ ಅಂತಕ್ಕಂಥವ್ರು ಯಾರನ್ನ ಮನವೊಲಿಸಿದಾಗ ತಿಲಕರನ್ನ ಮನವೊಲಿಸೋದ್ರ ಮೂಲಕ ಈ ಒಂದು ಅನಿ ಬೆಸೆಂಟ್ ಅವರ ಒಂದು ಪ್ರಮುಖವಾಗಿರತಕ್ಕಂಥ ಪ್ರಯತ್ನದಿಂದ ಈ ಒಂದು ಯಾರು ಅಂತಂದಾಗ ತಿಲಕ್ ಅಂತಕ್ಕಂಥವ್ರು ಪುನಃ ಎಲ್ಲಿ ಸೇರಿದ್ರು ಅಂತಂದಾಗ INC ಸೇರ್ತಾರೆ. ಅಂದ್ರೆ INC ಅಂತಕ್ಕಂಥದ್ದು ಮತ್ತೆ ಒಂದಾಗುತ್ತೆ. ಅಂದ್ರೆ ಈ ಒಂದು 1907ರಲ್ಲಿ ಸೂರತ್ನಲ್ಲಿ ಉಂಟಾಗಿರ್ತಕ್ಕಂಥ ಕೆಲವೊಂದು ಘಟನೆಗಳಿಂದ INC ಅಂತಕ್ಕಂಥದ್ದು 2 ಭಾಗ ಆಗಿತ್ತು. ಆದರೆ 1916ರಲ್ಲಿ ಏನಾಗುತ್ತೆ, ಅನಿ ಬೆಸೆಂಟ್ ಅವರ ಪ್ರಯತ್ನದಿಂದ INC ಮತ್ತೆ ಒಂದುಗೂಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಒಂದುಗೂಡೋದನ್ನ ಇಲ್ಲಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಯಾವುದು ಅಂತಂದಾಗ ಲಕ್ನೋ ಒಪ್ಪಂದ ಅಂತಕ್ಕಂಥದ್ದು. ಲಕ್ನೋ ಒಪ್ಪಂದದ ಮೂಲಕ ಮನವೊಲಿಸೋದ್ರ ಮೂಲಕ ಅದಲ್ಲದೆ ಇನ್ನೊಂದು ಸ್ವಲ್ಪ ಪ್ರಮುಖವಾಗಿರತಕ್ಕಂಥ ಅಂಶ ಗಮನಿಸಬಹುದು. 1916ರ ಈ ಒಂದು ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು 1916 ಕಾಂಗ್ರೆಸ್ ಅಧಿವೇಶನ ಲಕ್ನೋದಲ್ಲಿ INC ಅಧಿವೇಶನ ಫಿಕ್ಸ್ ಆಗುತ್ತೆ. ಅದೇ ರೀತಿಯಾಗಿ 1916ರ ಮುಸ್ಲಿಂ ಲೀಗ್ ಅಧಿವೇಶನ ಅಂತಕ್ಕಂಥ ಅಧಿವೇಶನ ಸಹ ಎಲ್ಲಿ ಫಿಕ್ಸ್ ಆಗುತ್ತೆ ಅಂತಂದಾಗ ಲಕ್ನೋದಲ್ಲಿ ಫಿಕ್ಸ್ ಆಗುತ್ತೆ. ಈ 1916ರಲ್ಲಿ ಈ ಒಂದು INC ಮತ್ತು ಮುಸ್ಲಿಂ ಲೀಗ್ ಮಧ್ಯ ಕೆಲವೊಂದು ಭಿನ್ನಾಭಿಪ್ರಾಯಗಳಿತ್ತು. ಯಾವುದು ಅಂತಂದಾಗ INC ಮತ್ತು ಮುಸ್ಲಿಂ ಲೀಗ್ ಮಧ್ಯ ಕೆಲವೊಂದು ಭಿನ್ನಾಭಿಪ್ರಾಯಗಳಿತ್ತು. ಈ ಭಿನ್ನಾಭಿಪ್ರಾಯಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದಾಗ 1909ರಲ್ಲಿ ಈ ಒಂದು ಇಂಗ್ಲೆಂಡ್ ಸರ್ಕಾರ ಅಥವಾ ಬ್ರಿಟಿಷ್ ಸರ್ಕಾರ ಕೆಲವೊಂದು ಸುಧಾರಣೆಗಳ ತಂದು ಅದನ್ನ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರಿತೀವಿ, ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರಿತೀವಿ ನಾವು. ಆಗಿರ್ತಕ್ಕಂಥ ವೈಸರಾಯ್ ಮತ್ತು ರಾಜ್ಯ ಕಾರ್ಯದರ್ಶಿಗಳು ಇವ್ರು ಸೇರ್ಕೊಂಡು ಏನ್ ಮಾಡ್ತಂದಾಗ ಭಾರತಕ್ಕೆ ಕೆಲವೊಂದು ಸಾಂವಿಧಾನಿಕ ಸುಧಾರಣೆಗಳನ್ನು ತರ್ತಾರೆ. ಈ ಒಂದು ಸುಧಾರಣೆಯಲ್ಲಿ ಏನು ಅಂತಂದಾಗ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರತಕ್ಕಂಥ ಮತಕ್ಷೇತ್ರಗಳನ್ನ ಈ ಸುಧಾರಣೆಗಳಲ್ಲಿ ಕೊಟ್ಟಿದ್ರು. ಈ ಒಂದು ಮುಸ್ಲಿಮರಿಗೆ ಪ್ರತ್ಯೇಕವಾಗಿರತಕ್ಕಂಥ ಮತಕ್ಷೇತ್ರ ಕೊಟ್ಟದನ್ನ ಯಾರು ಅಂತಂದಾಗ INC ತೀವ್ರವಾಗಿ ವಿರೋಧ ಮಾಡಿತ್ತು. ಯಾವುದನ್ನ, ಈ ಒಂದು ಪಾರ್ಲಿಮೆಂಟ್ ಸುಧಾರಣೆಗಳಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರತಕ್ಕಂಥ ಮತಕ್ಷೇತ್ರ ಕೊಟ್ಟದನ್ನ INC ತೀವ್ರವಾಗಿರತಕ್ಕಂಥ ವಿರೋಧ ಮಾಡಿದಾಗ ಈ ಮುಸ್ಲಿಂ ಲೀಗ್ ಮತ್ತು INC ಮಧ್ಯ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಕಂಡುಬಂತು. ಆದರೆ 1916ರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಹಿತದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಕೊಟ್ಟಿರತಕ್ಕಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕಾಂಗ್ರೆಸ್ ಒಪ್ಪಿಕೊಂಡಿತ್ತು. ಯಾವಾಗ ಈ ಭಿನ್ನಾಭಿಪ್ರಾಯಗಳು ಬೇರೆ ಆಗ್ತವೆ ನೋಡ್ರಿ, ಈ ಭಿನ್ನಾಭಿಪ್ರಾಯಗಳು ಸರಿ ಹೋಗ್ತವೆ, ಅವಾಗ ಏನಾಗುತ್ತಂದಾಗ ಈ ಒಂದು ಮುಖ್ಯವಾಗಿರತಕ್ಕಂಥ ಉದ್ದೇಶ ಏನಂದಾಗ ಸ್ವಾತಂತ್ರ್ಯ ಚಳವಳಿಯ ಮೂಲ ಉದ್ದೇಶದಿಂದ INC ಅಂತಕ್ಕಂಥದ್ದು ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂತಹ ಪ್ರತ್ಯೇಕ ಮತಕ್ಷೇತ್ರವನ್ನು ಒಪ್ಕೊಂತ ಆವಾಗ ಈ ಒಂದು ಮುಸ್ಲಿಂ ಲೀಗ್ ಮತ್ತು INC ಮಧ್ಯೆ ಮತ್ತೆ ಒಂದು ಭಿನ್ನಾಭಿಪ್ರಾಯಗಳು ದೂರ ಆಗಿ ಮತ್ತೆ ಒಂದುಗೂಡುತ್ತವೆ. ಎಲ್ಲಿ ಅಂತಂದಾಗ ಲಕ್ನೋದಲ್ಲಿ. ಇದನ್ನ ಸಹ ಏನಂದಾಗ ಲಕ್ನೋ ಒಪ್ಪಂದ ಅಂತಕ್ಕಂಥ ಪದವನ್ನ ನಾವು ಬಳಕೆ ಮಾಡಬಹುದು. ಅಂದ್ರೆ ಲಕ್ನೋ
ಲಕ್ನೋ ಒಪ್ಪಂದ ಅಂತಕ್ಕಂಥದ್ದು ಕಾಂಗ್ರೆಸ್ನ ಒಂದು ರಾಷ್ಟ್ರೀಯ ಚಳವಳಿಗೆ ಸ್ಫೂರ್ತಿಯನ್ನು ನೀಡಿತು ಅಂತ ಅನ್ಬೋದು. ನಂತರ ದುರಾದೃಷ್ಟ ವಿಷಯ ಏನಂದಾಗ ಈ ಒಂದು ಮುಸ್ಲಿಂಗೆ ಕೊಟ್ಟಿರ್ತಕ್ಕಂತಹ ಮತಕ್ಷೇತ್ರಗಳನ್ನು ಯಾವಾಗ ಒಪ್ಪಂತ INC ಅಲ್ಲಿಂದ ಭಾರತದಲ್ಲಿ ಕೋಮುವಾದ ಅಂತಕ್ಕಂಥದ್ದು ಜಾಸ್ತಿ ಆಯಿತು ಅಂತಕ್ಕಂಥ ಕೆಲವೊಬ್ಬರ ಅಭಿಪ್ರಾಯ ಅಂತಕ್ಕಂಥ ಸ್ವಲ್ಪ ಗೊತ್ತಿರಬೇಕು ಅಷ್ಟೇ, ಆಯ್ತಾ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನ ಬಂದಾಗ 1917ರ ಅಧಿವೇಶನ ಅಂತಕ್ಕಂಥದ್ದು. 1917ರ ಕಾಂಗ್ರೆಸ್ ಅಧಿವೇಶನ. 1917ರ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ಕಲ್ಕತ್ತಾ. 1917ರ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದಂದಾಗ ಕಲ್ಕತ್ತಾ. ಈ ಕಲ್ಕತ್ತಾದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಯಾರು ಅಂತಂದಾಗ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂಶ, ರಾಷ್ಟ್ರೀಯ ಕಾಂಗ್ರೆಸ್ ಇತಿಹಾಸದಲ್ಲಿ ಒಬ್ಬ ಮಹಿಳೆ ಅಂತಕ್ಕಂಥವಳು ಈ ಒಂದು INCಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಯಾರು ಅಂತಂದಾಗ ಆನಿ ಬೆಸೆಂಟ್ ಅಂತಕ್ಕಂಥ, ಯಾರು ಆನಿ ಬೆಸೆಂಟ್ ಅಂತಕ್ಕಂಥವ್ರು. ಆನಿ ಬೆಸೆಂಟ್ ಅಂತಕ್ಕಂಥವಳು ಈ ಒಂದು INC ಅಧ್ಯಕ್ಷತೆ ವಹಿಸ್ತಾರೆ. INC ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಮಹಿಳೆ, INC ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಮಹಿಳೆ ಯಾರು ಅಂತಂದಾಗ ಆನಿ ಬೆಸೆಂಟ್. ಅದುವರೆಗೆ ಯಾವೊಬ್ಬ ಮಹಿಳೆ ಸಹಾಯ ಮಾಡಿದಿಲ್ಲ ಅಂತಂದಾಗ ಈ ಒಂದು INCಯ ಅಧ್ಯಕ್ಷತೆ ವಹಿಸಿಲ್ಲ. ಇಲ್ಲಿ ಆನಿ ಬೆಸೆಂಟ್ ಅಂತಕ್ಕಂಥವ್ರ ಒಂದು ಕೊಡುಗೆ ಏನು ಅಂತಂದಾಗ ಇವರು ಮುಖ್ಯವಾಗಿ 1916ರಲ್ಲಿ ಒಂದು ಹೋಮ್ ರೂಲ್ ಚಳವಳಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಹೋಮ್ ರೂಲ್ ಚಳವಳಿ ಅಂತಕ್ಕಂಥ ಮೂಲತಃ ಐರ್ಲೆಂಡ್ ಇರತಕ್ಕಂತಹ ಈ ಒಂದು ಚಳವಳಿ ಭಾರತದಲ್ಲಿ ಈ ಒಂದು ಪುನಃ ಇತಿಹಾಸ ನೆನಪುಗಳನ್ನು ಮರುಕಳಿಸ್ತಕ್ಕಂಥದ್ದು, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಭಾರತದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ಆಳ್ವಿಕೆಯನ್ನ ಆರಂಭ ಮಾಡ್ತಕ್ಕಂತಹ, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತಹ ಚಳವಳಿ ಯಾವುದಾಗ ಈ ಒಂದು ಓಮ್ ರೂಲ್ ಚಳವಳಿ ಅಂತಕ್ಕಂಥದ್ದು. ಓಮ್ ರೂಲ್ ಚಳವಳಿ ಅಂತಕ್ಕಂಥದ್ದು. ಈ ಒಂದು ಓಮ್ ರೂಲ್ ಚಳವಳಿಯ ಮೂಲಕ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಆನಿ ಬೆಸೆಂಟ್ ಏನ್ ಮಾಡ್ತಾರೆ, ಪಾಲ್ಗೊಳ್ತಾರೆ. ಆ ಒಂದು ಕಾರಣಕ್ಕಾಗಿ ಇವರನ್ನ INCಯ ಅಧ್ಯಕ್ಷತೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಕಂಡು ಬರುತ್ತೆ. ಮುಂದೆ ನಾವು ಯಾವುದು ಅಂತಂದಾಗ ಸಾಮಾಜಿಕ ಸುಧಾರಕರು ಅಂತ ಬಂದಾಗ ಈ ಒಂದು ಓಮ್ ರೂಲ್ ಚಳವಳಿ ಬಗ್ಗೆ ಚರ್ಚೆ ಮಾಡುತ್ತೆ. ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನಗಳಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನ ಅಂತಂದ್ರೆ 1924ರ ಒಂದು ಅಧಿವೇಶನ ಅಂತಕ್ಕಂಥದ್ದು. 1924ರ ಅಧಿವೇಶನ ಅಂತಂದಾಗ ಇಲ್ಲಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನ ಈ ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕದಲ್ಲಿ ನಡೆದಿರತಕ್ಕಂತಹ ಒಂದು ಅಧಿವೇಶನ ಯಾವುದಾಗ ಬೆಳಗಾವಿ ಅಧಿವೇಶನ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಒಂದು ಅಧಿವೇಶನದ ವಿಶೇಷ ಏನು ಅಂತಂದಾಗ ಈ ಒಂದು ಮಹಾತ್ಮ ಗಾಂಧೀಜಿಯವರು, ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ, ಮಹಾತ್ಮ ಗಾಂಧೀಜಿಯವರು INCಯ ಅಧ್ಯಕ್ಷತೆ ವಹಿಸ್ತಾರೆ. INCಯ ಅಧ್ಯಕ್ಷತೆ ವಹಿಸ್ತಾರೆ. ಗಾಂಧೀಜಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಏಕೈಕ ಅಧಿವೇಶನ ಅಂತಂದ್ರೆ ಅದು ಬೆಳಗಾವಿ ಅಧಿವೇಶನ. ಕಾಂಗ್ರೆಸ್ ಗಾಂಧೀಜಿ ಅಂತಕ್ಕಂಥದ್ದು ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಏಕೈಕ ಅಧಿವೇಶನ ಅಂತಂದ್ರೆ ಇದು ಬೆಳಗಾವಿ ಅಧಿವೇಶನ ಅಂತ ಕರಿಬಹುದು ನಾವು. ಈ ಒಂದು ಅಧಿವೇಶನ ಅಂತಕ್ಕಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಅಧಿವೇಶನ ಅಂತ ಗೊತ್ತಿರಬೇಕು ನಿಮಗೆ. ಯಾವುದು ಅಂತಂದಾಗ ಬೆಳಗಾವಿ ಅಧಿವೇಶನ ಅಂತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಗಾಂಧೀಜಿಗೆ ಮತ್ತು ಈ ಒಂದು INC ಇರ್ತಕ್ಕಂತಹ ಒಂದು ಸಂಬಂಧದ ಬಗ್ಗೆ ಒಂದು ಕಿರು ಒಂದು ಪರಿಚಯ ನೋಡೋಣ. ಗಾಂಧೀಜಿ ಅಂತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ 1901ರಲ್ಲಿ ಈ ಒಂದು ಕಾಂಗ್ರೆಸ್ ಅನ್ನ ಸೇರ್ತಾರೆ. ಅಂದ್ರೆ INCಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿ ಭಾಗವಹಿಸಿರ್ತಕ್ಕಂಥದ್ದು 1901ರಲ್ಲಿ. ಮೂಲತಃ ಅವರು ಎಲ್ಲಿದ್ರು ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿದ್ರು. ಅದೇ ರೀತಿಯಾಗಿ ಇವರು ಮುಖ್ಯವಾಗಿ ಅಂದಾಗ 1924ರಲ್ಲಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ನಂತರ ಕೆಲವೊಂದು ಭಿನ್ನಾಭಿಪ್ರಾಯಗಳ ಆಧಾರದ ಮೇಲೆ 1934ಕ್ಕೆ INCಗೆ ಅವರು ರಾಜೀನಾಮೆ ನೀಡ್ತಾರೆ. INCಗೆ ಏನ್ ಮಾಡ್ತಾರೆ, ಅವರು ರಾಜೀನಾಮೆ ನೀಡ್ತಾರೆ ಅಂತ ಗೊತ್ತಿರಬೇಕು ನಿಮಗೆ. ಅದಾದ ಕೂಡಲೇ ಮತ್ತೆ ಪುನಃ ಕಾಂಗ್ರೆಸ್ ಅಂತಕ್ಕಂಥದ್ದು ಸೇರ್ತಾರೆ. ಅದಾದ ಕೂಡಲೇ ನೆಕ್ಸ್ಟ್ ಸ್ವತಂತ್ರ ಬಂದಾಗ, ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ನೋಡ್ರಿ, ಅವ್ರು ಏನ್ ಮಾಡಿದ್ರು ಅಂತಂದಾಗ ಕಾಂಗ್ರೆಸ್ ಅನ್ನ ನಿಷೇಧ ಮಾಡುವಂತೆ ಮನವಿಯನ್ನ ಮಾಡ್ತಾರೆ.
ಕಾಂಗ್ರೆಸ್ಸನ್ನು ನಿಷೇಧ ಮಾಡುವಂತೆ ಮನವಿಯನ್ನು ಮಾಡ್ತಾರೆ. ನಂತರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಣಾಮ ಬೀರದೇ ಇದ್ದಾಗ ಅವರು ತಮ್ಮ ಸದಸ್ಯತ್ವಕ್ಕೆ ಏನು ಮಾಡ್ತಾರ, ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದಂದಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿ INCಯಲ್ಲಿ ಏನಾಗಿದ್ದರು ಅಂತ ಕೇಳಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದರ, ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿದ್ದರ, ಸಾಮಾನ್ಯವಾಗಿರ್ತಕ್ಕಂಥ ಸದಸ್ಯರಾಗಿದ್ದರ, ಕಾಂಗ್ರೆಸ್ನ ಸದಸ್ಯರಾಗಿರಲಿಲ್ಲ ಅಂತ ಕೇಳಿದರೆ, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿ ಅಂತಕ್ಕಂಥವರು ಕಾಂಗ್ರೆಸ್ಸಿನ ಏನಾಗಿರಲಿಲ್ಲ, ಸದಸ್ಯರಾಗಿರಲಿಲ್ಲ ಅಂತ ಗೊತ್ತಿರಬೇಕು. ಕಾಂಗ್ರೆಸ್ಸಿನ ಸದಸ್ಯರಾಗಿರಲಿಲ್ಲ ಅಂತ ಗೊತ್ತಿರಬೇಕು. ನಂತರ ಈ ರೀತಿಯಾಗಿ ಬೆಳಗಾವಿ ಅಧಿವೇಶನ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರತಕ್ಕಂತಹ ಅಧಿವೇಶನ ಅಂತ ಕರಿಬಹುದು. ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನದ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಧಿವೇಶನ ಯಾವುದು ಅಂತಂದಾಗ 1925 ಅಧಿವೇಶನ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ಕಾನ್ಪುರ ಅಂತಕ್ಕಂಥ ನಡೆದಿರ್ತಕ್ಕಂಥ ಸ್ಥಳ ಯಾವಂದಾಗ ಕಾನ್ಪುರ. ಈ ಕಾನ್ಪುರದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಯಾರು ಅಂತಂದಾಗ ಸರೋಜಿನಿ ನಾಯ್ಡು ಅಂತಕ್ಕಂಥವ್ರು INCಯ ಅಧ್ಯಕ್ಷತೆ ವಹಿಸ್ತಾರೆ. ಇವ್ರನ್ನ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಭಾರತದ ಕೋಗಿಲೆ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ಯಾರಿಗೆ? ಸರೋಜಿನಿ ನಾಯ್ಡು ಅವರಿಗೆ ಭಾರತದ ಕೋಗಿಲೆ, ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಇನ್ನೊಂದು ವಿಶೇಷ ಗೊತ್ತದ, ಸಂವಿಧಾನ ಅಂದ್ರೆ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಭಾರತೀಯ ಮಹಿಳೆ, ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಭಾರತೀಯ ಮಹಿಳೆ. ಮೊದಲ ಮಹಿಳೆ ಯಾರು ಅಂತಂದಾಗ ಅನಿ ಬೆಸೆಂಟ್. ಮೊದಲ ಭಾರತೀಯ ಮಹಿಳೆ ಅಂತಂದ್ರೆ ಯಾರು ಅಂತಂದಾಗ ಸರೋಜಿನಿ ನಾಯ್ಡು. ಈ ಒಂದು ವಿಷಯದ ಬಗ್ಗೆ ಗೊತ್ತಿರಬೇಕು ನಮಗೆ. ನಂತರ ಈ ಒಂದು ಇವರು ಕೆಲವೊಂದು ಯಾವುದು ಅಂತಂದಾಗ ಗೋಲ್ಡನ್ ಥ್ರೆಶೋಲ್ಡ್ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದಾರೆ ಇವರು. ನಂತರ ಅದೇ ರೀತಿಯಾಗಿ ದ ಬ್ರೋಕನ್ ವಿಂಗ್ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದಾರೆ, ದಿ ಬ್ರೋಕನ್ ವಿಂಗ್ ಅಂತಕ್ಕಂಥದ್ದು. ನಂತರ ದಿ ಮ್ಯಾಜಿಕ್ ಲೂಟ್ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದಾರ. ನಂತರ ದಿ ಬರ್ಡ್ ಆಫ್ ಟೈಮ್ ಅಂತಕ್ಕಂತಹ ಕೃತಿಯನ್ನು ಬರೆದತಕ್ಕಂಥ ನಮಗೆ ಕಂಡು ಬರ್ತಾ ಇದೆ. ಇವು ಪ್ರಮುಖವಾಗಿರ್ತಕ್ಕಂತಹ ಅಧಿವೇಶನಗಳು. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.